ಈಗ ಕಾವೇರಿ ಸ್ಟೇಜ್ 5 ಚಾಲನೆಗೆ ಬಂದಿರುವುದರಿಂದ ಮುಂದಿನ 1ನೇ ಏಪ್ರಿಲಿಂದ ಯಾವುದು ನೀರಿನ ಸಂಬಂಧ ವಿಚಾರದಲ್ಲಿ ಸಂಬಂಧಿಸಿದಂತೆ ಕುಡಿಯುವ ನೀರು BBMP ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಡಿಯುವ ನೀರು ಸಮಸ್ಯೆಗಾಗಿ ಬರೀ ಒಂದೇ ಏಜೆನ್ಸಿ ರೆಸ್ಪಾನ್ಸಿಬಲ್ ಆಗ್ತದೆ, ಅದು BWSSB. ಹೀಗಾಗಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂಥ ನಮ್ಮ ಹತ್ರ ಇರ್ತಕ್ಕಂಥ ಬೋರ್ವೆಲ್ಸ್ ಇತ್ಯಾದಿ ನಾವು ಆಗಲೇ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಪತ್ರ ಬರೆದಿದ್ದೇವೆ. ಬೋರ್ವೆಲ್ ಆಗಲಿ ನೀರಿನ ಸರಬರಾಜಿಗಾಗಿ ಗೌರ್ಮೆಂಟ್ ಆಫ್ ಇದನ್ನು ನಮಗೆ ಫೈನಾನ್ಸ್ ಕಮಿಷನ್, ಸೆಂಟ್ರಲ್ ಫೈನಾನ್ಸ್ ಕಮಿಷನಿಂದ ಒದಗಿಸ್ತಿರುವ ಹಣ ಆಗಲಿ ಅಥವಾ ಸ್ಟೇಟ್ ಫೈನಾನ್ಸ್ ಕಮಿಷನಿಂದ ಏನು ಹಣ ಒದಗಿಸ್ತಾರೆ ಅದು ಎಲ್ಲ BWSSBಗೆ ನಾವು ಕೊಡಬೇಕು. ನಾವು ಹ್ಯಾಂಡ್ ಓವರು ಮಾಡಬೇಕು ನಮ್ಮ ಎಲ್ಲ ಸ್ಕೀಮ್ಸು ಇತ್ಯಾದಿ ಬೋರ್ವೆಲ್, ಪ್ಲಸ್ ಈ ಹಣ ಮುಂದೆ ಏನು ಬರುತ್ತದೆ ಅದು BWSSBಗೆ ಹೋಗಬೇಕು, ಅಲ್ಲಿಂದ ಅವರು ನಡೆಸಬೇಕು. ಅದಕ್ಕೆ BBMPಗೆ ಸಂಬಂಧ ಇರುವುದಿಲ್ಲ. ಮತ್ತು ಒಂದೇ ಏಜೆನ್ಸಿ ಇರುವುದರಿಂದ ಬೋರ್ವೆಲ್ ಸಮಸ್ಯೆ, ಎಲ್ಲಿ ಬೋರ್ ಕೊರೆಯಬೇಕು, ಎಲ್ಲಿ ಇರ್ತಕ್ಕಂಥ ಬೋರ್ವೆಲ್ದು ವಾಟರ್ ಕ್ವಾಲಿಟಿ ಸರಿ ಇಲ್ಲ ಅಥವಾ ಸರಿ ಇದೆ ಅಂತ ಚೆಕ್ ಮಾಡಲಿಕ್ಕೆ ಕೂಡ BWSSB ಹತ್ರನೇ ಲ್ಯಾಬ್ ಇತ್ಯಾದಿ ಇರುವುದರಿಂದ ಅವರು ಮಾಡ್ತಾರೆ. ನಿನ್ನೆ ಮಾನ್ಯ ಉಪಮುಖ್ಯಮಂತ್ರಿಯವರು ಏನು ನಿರ್ದೇಶನ ಕೊಟ್ಟರು, ಅವರು ಅಬ್ಸರ್ವ್ ಮಾಡಿದ್ದಾರೆ, ಕೆಲವು ಕಡೆಗೆ ನಮ್ಮ RO ಪ್ಲಾಂಟ್ಸ್ ಇನ್ನೂ ಚೆನ್ನಾಗಿ ನಡೀತಾ ಇಲ್ಲ, ಕ್ಲೋಸ್ ಆಗಿದೆ, ಭಾಳ ದಿವಸದಿಂದ ಹಾಗೆ ಕ್ಲೋಸ್ ಇದೆ. ನಾವು ಝೋನ್ಗೆ ಕೇಳಕ್ಕೆ ಹೋದರೆ ಇಲ್ಲ ಎಲ್ಲರಿಗೂ ಟೆಂಡರ್ ಮಾಡಿದ್ದೀನಿ, ಸುಮಾರು ಕಡೆ ಟೆಂಡರ್ ಆಗಿದೆ, ಸುಮಾರು ಕಡೆ ಕೆಲವು ಕಡೆಗೆ ಟೆಂಡರ್ ಆಗಿಲ್ಲ, ಬಟ್ ಸುಮಾರು ಕಡೆ ಟೆಂಡರ್ ಆಗಿ ಈಗ ಹೊಸ ಕಾಂಟ್ರಾಕ್ಟರ್ ಅಲ್ಲಿ ಬಂದಿದ್ದಾರೆ, ಅವರೆಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಇದಕ್ಕಾಗಿ ಇವತ್ತು ಕೂಡ ನಾವು ಝೋನಲ್ ಕಮಿಷನರ್ಸ್ ಮೀಟಿಂಗ್ನಲ್ಲಿ ನೀವು ಒಂದು ವಾರದೊಳಗಾಗಿಯೇ, ಅವರು 15 ದಿವಸ ಟೈಮ್ ಕೊಟ್ಟಿದ್ದಾರೆ, ಒಂದು ವಾರದೊಳಗಾಗಿ ಅವರವರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ RO ಪ್ಲಾಂಟ್ದು ಸ್ಥಿತಿಗತಿ ಏನಿದೆ ಅದಕ್ಕೆ ಚಾಲನೆಗೆ ತರಬೇಕಾದ್ರೆ ಏನು ಮಾಡ್ಕೊಳ್ಬೇಕಾಗಿರುತ್ತದೆ. ಹೀಗಾಗಿ ನಮ್ಮ ಝೋನಲ್ ಕಮಿಷನರ್ಸ್ ಒಂದು ವಾರದೊಳಗಾಗಿ ತಮ್ಮ ಸಮೀಕ್ಷಾ ವರದಿಯನ್ನು ಸಲ್ಲಿಸ್ತಾರೆ ಮತ್ತು ಅದರ ಆದಮೇಲೆ ಒಂದು ವಾರದೊಳಗಾಗಿ ಎಲ್ಲ ಸರಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾರೆ. ಆ RO ಪ್ಲಾಂಟ್ಸ್ನು ಕೂಡ ನಾವು BWSSBಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಯಾಕೆಂದರೆ ನೀರಿನ ಎಲ್ಲ ವಿಚಾರ ಅಲ್ಲಿ ಹೋಗಲಿ ಅಂತ ಹೇಳ್ಬಿಟ್ಟು ದ್ಯಾಟ್ ಆಲ್ಸೋ ನಾವು 1 ಏಪ್ರಿಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ.